ಇಂದು ಬೆಳಗ್ಗೆ 7 ಗಂಟೆಯಿಂದ ಚೆನ್ನೈ ನಗರ ಮತ್ತು ಅದರ ಉಪನಗರಗಳಲ್ಲಿ ಭಾರೀ ಮಂಜು ಕವಿದಂತಹ ವಾತಾವರಣ ಸೃಷ್ಟಿಯಾಗಿದೆ. ಚೆನ್ನೈ ವಿಮಾನ ನಿಲ್ದಾಣದ ವಿಮಾನ ಸೇವೆಗಳಲ್ಲಿ ಇದೀಗ ವ್ಯತ್ಯಯವಾಗಲಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಮುಂಬೈ ಮತ್ತು ಬೆಂಗಳೂರು ಮತ್ತು ಕೌಲಾಲಂಪುರ ಸೇರಿದಂತೆ 4 ವಿಮಾನಗಳು ಇದೀಗ ಚೆನ್ನೈನಲ್ಲಿ ಇಳಿಯುವಂತಹ ಸಾಧ್ಯತೆ ಇತ್ತು. ಆದರೆ ಇದು ಈಗ ಈ ಮಂಜಿನಿಂದ ಸಾಧ್ಯವಾಗದೇ ಇರೋದ್ರಿಂದ ಬೆಂಗಳೂರಿಗೆ ಮತ್ತೆ ಮರಳಿ ವಾಪಸ್ ಕಳುಹಿಸಲಾಗಿದೆ. ಇಂದು ಬೆಳಗ್ಗೆ 6:30ರಿಂದ ಚೆನ್ನೈ ನಗರ ಮತ್ತು ಅದರ ಉಪನಗರಗಳಲ್ಲಿ ಭಾರೀ ಮಂಜು ಆವರಿಸಿದೆ. ಹಾಗಾಗಿ ಇದರ ಪರಿಣಾಮವಾಗಿ ಚೆನ್ನೈ ವಿಮಾನ ನಿಲ್ದಾಣದ ರನ್ವೇಗಳನ್ನು ಇದು ಭಾರೀ ಮಂಜು ಆವರಿಸಿದೆ ಅಂತ ಹೇಳಿ ಇದರ ಪರಿಣಾಮವಾಗಿ ಚೆನ್ನೈನಲ್ಲಿ ಇಳಿಯಲು ಬಂದಂತಹ ವಿಮಾನಗಳು ಚೆನ್ನೈನಲ್ಲಿ ಇಳಿಯಲು ಸಾಧ್ಯವಾಗದೆ ದೀರ್ಘಕಾಲ ಆಕಾಶದಲ್ಲಿ ಸುತ್ತಾ ಇವೆ ಮತ್ತು ಬೆಂಗಳೂರಿಗೆ ಹಿಂತಿರುಗಿಸಲಾಗಿದೆ. ಇಲ್ಲಿ ಭಾರಿ ಮಂಜಿರೋದ್ರಿಂದ ವಿಮಾನಗಳು ಚೆನ್ನೈನಿಂದ ಬೆಂಗಳೂರಿನಿಂದ ಚೆನ್ನೈ ಟು ಬೆಂಗಳೂರು ವಿಮಾನಗಳು ಟೇಕ್ ಆಫ್ ಆಗ್ತಾ ಇಲ್ಲ. ಹಾಗಾಗಿ ಈ ರೀತಿ 4 ವಿಮಾನಗಳು ಬೆಳಿಗ್ಗೆ 6:35ಕ್ಕೆ ಮುಂಬೈನಿಂದ ಚೆನ್ನೈಗೆ 157 ಪ್ರಯಾಣಿಕರೊಂದಿಗೆ ಬಂದಂತಹ ಇಂಡಿಗೋ ಏರ್ಲೈನ್ಸ್ ಪ್ರಯಾಣಿಕ ವಿಮಾನ ಇದೀಗ ಬೆಳಗ್ಗೆ 7 ಗಂಟೆಗೆ ಮುಂಬೈನಿಂದ ಚೆನ್ನೈಗೆ 149 ಪ್ರಯಾಣಿಕರೊಂದಿಗೆ ಬಂದಿತ್ತು. ಇನ್ನು ಬೆಳಗ್ಗೆ 7 ಗಂಟೆಗೆ ಕೌಲಾಲಂಪುರದಿಂದ ಚೆನ್ನೈಗೆ 180 ಪ್ರಯಾಣಿಕರೊಂದಿಗೆ ಬಂದಂತಹ ಇಂಡಿಗೋ ಇದೀಗ ವಿಮಾನ ಮತ್ತು ಬೆಳಗ್ಗೆ 7:15ಕ್ಕೆ ಬೆಂಗಳೂರಿನಿಂದ ಚೆನ್ನೈಗೆ 164 ಪ್ರಯಾಣಿಕರೊಂದಿಗೆ ಬಂದಂತಹ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಪ್ರಯಾಣಿಕ ವಿಮಾನಗಳು ಚೆನ್ನೈನಲ್ಲಿ ಇಳಿಯಲು ಸಾಧ್ಯವಾಗದೇ ಇರೋ ಕಾರಣ ದೀರ್ಘಕಾಲ ಆಕಾಶದಲ್ಲಿ ಸುತ್ತುತ್ತಾ ಇದ್ವು. ಅದರ ನಂತರ ಚೆನ್ನೈ ವಿಮಾನ ನಿಲ್ದಾಣದ ನಿಯಂತ್ರಣ ಕೊಠಡಿಯ ಅಧಿಕಾರಿಗಳು ಆ ವಿಮಾನಗಳನ್ನು ಬೆಂಗಳೂರಿಗೆ ಹಿಂತಿರುಗಿಸುವಂತಹ ವ್ಯವಸ್ಥೆಯನ್ನ ಮಾಡಿದ್ದಾರೆ.